ಓದಲ್ಲ ಬರೆಯಲ್ಲ ಅಂತಿದ್ಯಲ್ಲ, ರಿಯಲ್ ಲೈಫಲ್ಲಿ ಹೆಂಗೆ ಮ್ಯಾಮ್? ತುಂಬಾ ಚೂಟಿನಾ ಅಥವಾ ಹೆಂಗಿದೆ? ಸ್ಟಡೀಸ್ ಅಲ್ಲೆಲ್ಲ ಹೆಂಗಿದ್ದಾಳೆ? ಅಕಾಡೆಮಿಕ್ಸ್ ಚೆನ್ನಾಗಿದೆ, ಓದ್ತಾಳೆ ಚೆನ್ನಾಗಿ ಪಾಪ. ಕನ್ನಡ ಅದರಲ್ಲೂ ನೀಟಾಗಿ ಓದಕ್ಕೆ ಬರೆಯೋಕ್ಕೆ ಕಲ್ತಿದೆ. ಇಂಗ್ಲೀಷು ಮತ್ತು ಮ್ಯಾಥ್ಸಲ್ಲಿ ಇಂಟ್ರೆಸ್ಟ್ ಇದೆ. ಅಂಡ್ ಓದೋದ್ರಲ್ಲಿ ಯಾವುದ್ರಲ್ಲೂ ಹಿಂದೆ ಇಲ್ಲ. ಸ್ಕೂಲಿಗೆ ರೆಗ್ಯುಲರಾಗಿ ಹೋಗಿಲ್ಲ ಅನ್ನೋ ಕಾರಣಕ್ಕೆ ಒಂದಷ್ಟು ಪಾಪ ಅದಕ್ಕೆ ಚಾಲೆಂಜ್ ಆಗುತ್ತೆ. ಮನೇಲೇ ಟ್ಯೂಷನ್ ಎಲ್ಲ ಮಾಡಿ ಒಂಚೂರೆಲ್ಲ ಕವರ್ ಮಾಡ್ತೀವಿ ಸಿಲೆಬಸ್ಸು. ಅದರಲ್ಲೇ ಒಂದು 50ಕ್ಕೆ 45, 46 ಹೀಗೆಲ್ಲ ಸ್ಕೋರ್ ಮಾಡಿದೆ. ಸೊ ಅವ್ರ ಪೇರೆಂಟ್ಸ್ ಟೀಚರ್ಸ್ ಮೀಟಿಂಗಲ್ಲಿ ಅವರು ಟೀಚರ್ಸು ಅದೇ ಹೇಳೋದು, ಸ್ಕೂಲಿಗೆ ಬರೋಕ್ಕಾಗಲ್ಲ ಸಮ್ ಟೈಮ್, ಆದ್ರೂ ಇಷ್ಟು ಚೆನ್ನಾಗಿ ಸ್ಕೋರ್ ಮಾಡಿದ್ದಾಳೆ, ಇನ್ನು ರೆಗ್ಯುಲರಾಗಿ ಸ್ಕೂಲಿಗೆ ಬಂದರೆ ಬೆಸ್ಟ್ ಸ್ಟೂಡೆಂಟ್ ಆ್ಯಂಡ್ ಟಾಪರ್ ಆಗಿರ್ತಾಳೆ ಅಂತ ಹೇಳಿ. ಸೊ ಓದೋದು ಯಾವುದ್ರಲ್ಲೂ ಹಿಂದೆ ಇಲ್ಲ, ಅವಳಿಗೆ ಎಲ್ಲದರಲ್ಲೂ ಇಂಟ್ರೆಸ್ಟು. ಸ್ಕೂಲಿಗೂ ಖುಷಿಯಾಗಿ ಹೋಗ್ತಾಳೆ, ಶೂಟಿಂಗು ಖುಷಿಯಾಗಿ ಮಾಡ್ತಾಳೆ. ಸೊ ಯಾವುದು ಕಂಪ್ಲೇಂಟ್ ಅಂತ ಇಲ್ಲ ಸದ್ಯಕ್ಕೆ. ಈಗ ಚಿಕ್ಕ ವಯಸ್ಸಲ್ಲಿ ಈ ತರ ಬ್ಯುಸಿಯಾಗಿ ಇಟ್ಬಿಡ್ತೀರಾ ಮಕ್ಕಳಿಗೆ? ಕೆಲವರು ಕಮೆಂಟು ನೆಟ್ಟಿಗರು ಹೇಳೋದು ಚಿಕ್ಕ ವಯಸ್ಸಲ್ಲಿ ಓದಕ್ ಬಿಡಬೇಕು, ಜಾಸ್ತಿ ಸಿನಿಮಾ ಸೀರಿಯಲ್ ಕಡೆ ಕಾನ್ಸಂಟ್ರೇಷನ್ ಮಾಡಿಸ್ತಾರೆ ಅಂತ. ಸೊ ಹೆಂಗ್ ಬ್ಯಾಲೆನ್ಸ್ ಆಗುತ್ತೆ? ಈಗ ನೀವು ಹೇಳ್ದಾಗೆ ಸ್ಕೂಲ್ಗೆ ಹೋಗೋಕ್ಕಾಗಲ್ಲ ಟೈಮ್ಸು, ಮನೇಲಿ ಹೇಳ್ಕೊಡ್ತೀವಿ ಅಂತ ಹೇಳಿ. ನಾನು ಚಿಕ್ಕ ವಯಸ್ಸಿನಲ್ಲಿದ್ದಾಗ ಇಮ್ಯಾಜಿನ್ ಒಂದು ಸರ್ಕಾರಿ ಶಾಲೆಯಲ್ಲಿ ಓದ್ತಾ ಇದ್ದೀನಿ ನನ್ನ ಊರಲ್ಲೇ. ಆಗಲೇ ನಮ್ಮ ಅಪ್ಪ ಅಮ್ಮ ಕಾಂಪಿಟೇಷನಿಗೆ ಕಳಿಸೋರು. ಆಗಲೇ ನಾನು ಕಾಂಪಿಟೇಷನ್ಗೆಲ್ಲ ಹೋಗ್ತಿದ್ದೆ. ನಾನು ಚಿಕ್ಕ ವಯಸ್ಸಲ್ಲಿದ್ದಾಗ ಶೂಟಿಂಗ್ ಹೆಂಗೆ ಮಾಡ್ತಾರೆ ಅಂತ ಕೇಳಿದ್ದು ನಮ್ಮಪ್ಪ ಆಗಲೇ ಕರ್ಕೊಂಬಂದು ಒಂದು ಸೀರಿಯಲಲ್ಲಿ ಆ್ಯಕ್ಟು ಮಾಡಿಸಿದ್ರು. ಸೊ ನನಗೆ ಅವತ್ತಿಗೇ ಹಂಗೆ ಸಪೋರ್ಟ್ ಕೊಡೋ ಪೇರೆಂಟ್ಸ್ ಇದ್ದಾಗ ಇವತ್ತು ನನ್ನ ಮಗಳಿಗೆ ಅಂದರೆ ನಮ್ಮಮ್ಮ ಈಗಲೂ ಒಂದು ಕೊರಗಿದೆ, ನನ್ನ ಮಗಳಿಗೆ ಮ್ಯೂಸಿಕ್ ಕ್ಲಾಸಿಗೆ ಕಳ್ಸೋಕ್ಕಾಗಲಿಲ್ಲ, ನಮ್ಗೆ ಅನುಕೂಲ ಆಗಲಿಲ್ಲ ಅವತ್ತಿಗೆ ಅಂತ. ಸೊ ಇವತ್ತು ನನಗೆಲ್ಲ ಸೌಲಭ್ಯ ಇದ್ದು ನನ್ನ ಮಗು ಟ್ಯಾಲೆಂಟ್ನ ನಾನು ಬೆಳೆಸಲಿಲ್ಲ, ನಾನು ಬೆಂಬಲಿಸಲಿಲ್ಲ ಅಂತಂದರೆ ಅದಕ್ಕಿಂತ ಇನ್ನೊಂದು ಗಿಲ್ಟ್ ಅಥವಾ ಲೈಫ್ ಲಾಂಗ್ ನನಗೆ ಕೊರಗೋ ವಿಷಯ ಇನ್ನೊಂದು ಇರೋದಿಲ್ಲ. ಅವಳಿಗೆ ಓದೋದು ಬೇಸಿಕ್ ಏನು ಬೇಕು ಓದೋಕ್ಕೆ ಖಂಡಿತ ಅದು ನಾವು ಪ್ರಯಾರಿಟಿಯಾಗಿ ಇಟ್ಕೊಂಡಿದ್ದೀವಿ, ಓದಿಸ್ತೀವಿ. ಅಟ್ ದ ಸೇಮ್ ಟೈಮ್ ಅವಳು ಹಾಡ್ತಾಳ, ಅಭಿನಯಿಸ್ತಾಳ, ಇಲ್ಲ ಇನ್ನೇನೋ ಅವಳಲ್ಲಿ ಆಸಕ್ತಿ ಇದೆ ಅಂದರೆ ಅದಕ್ಕೆ ಸಪೋರ್ಟ್ ಮಾಡ್ತಿದ್ದೀನಿ. ಅದಕ್ಕೆ ತಕ್ಕನಾಗ ಅವಕಾಶಗಳು ಸಿಗ್ತಾ ಇದೆ, ಅದನ್ನು ಜನರ ಪ್ರೀತಿ ಸಿಗ್ತಾ ಇದೆ, ಅಲ್ಲೇನೋ ಭವಿಷ್ಯ ಕಾಣ್ತಿದೆ ಅಂದಾಗ ಯಾಕೆ ಅವಳು ಡಾಕ್ಟ್ರೋ ಇಂಜಿನಿಯರೇ ಆಗಬೇಕು? ನನಗೆ ಯಾವತ್ತೂ ಆ ಹುಚ್ಚೆ ಇರಲಿಲ್ಲ. ಅವಳು ಬೇರೆ ಏನೋ ಮಾಡಬೇಕು ಅನ್ನೋ ಆಸೆನೇ ನನಗಿದ್ದಿದ್ದು. ಅವಳು ಅದನ್ನು ಚೂಸ್ ಮಾಡ್ಕೊಂಡಿದ್ದಾಳೆ, ನಾನು ಅದಕ್ಕೆ ಬೆಂಬಲಿಸ್ತಾ ಇದ್ದೀನಿ ಅಷ್ಟೇ. ನಾಳೆ ಅವಳು ನಾನು ಡಾಕ್ಟ್ರೇ ಆಗ್ತೀನಮ್ಮ ಅಂದ್ರೆ ಅದಕ್ಕೂ ಸಪೋರ್ಟ್ ಮಾಡ್ತೀನಿ. ನಾನು ಓದೋಕ್ಕೆ ಹೋಗ್ತೀನಿ, ನಂಗೆ ಇದು ಇಂಟ್ರೆಸ್ಟ್ ಕಮ್ಮಿ ಆಯ್ತಂದ್ರೆ ಓಕೆ, ಇಲ್ಲ ನಂಗೆ ಇದರಲ್ಲಿ ಇಂಟ್ರೆಸ್ಟ್ ಇದೆ ಅಮ್ಮ, ಐ ವಾಂಟ್ ಟು ಅಚೀವ್ ಸಮಥಿಂಗ್ ಅಂದರೆ ಅದಕ್ಕೆ ಏನು ಬೇಕು ಫೌಂಡೇಶನ್, ಅದಕ್ಕೆ ಏನು ಪ್ರಿಪೇರ್ ಬೇಕೋ ಅದನ್ನು ಬೀಯಿಂಗ್ ಎ ಪೇರೆಂಟ್ ನಾನು ಮಾಡ್ತೀನಿ. ಸೊ ಇದು ನನ್ನ ಆಸೆನ ಹೇರೋದಲ್ಲ, ಅವಳೆಲ್ಲ ಆಸೆ ಇರೋದಕ್ಕೆ ಇಷ್ಟಪಟ್ಟು ಮಾಡ್ತಿದ್ದಾಳೆ. ನಾನು ಇದು ಪ್ರಾಜೆಕ್ಟ್ ಮಾಡಬೇಕು, ಅದು ಬೇಕು, ಇದನ್ನೇನೋ ಮಾಡಬೇಕು ಅನ್ನೋ ಆಸಕ್ತಿ ಎಲ್ಲ ಅವಳದ್ದು. ತುಂಬ ಜನ ಅದು ನನ್ನ ಬಲವಂತಕ್ಕೆ ಅನ್ನೋ ಆ ಥರ ಒಂದು ನೀನು ಅಂದ್ಕೊಂಡಿದ್ದಾರೆ, ತಪ್ಪು ಕಲ್ಪನೆ ಇದೆ. ಖಂಡಿತ ಇಲ್ಲ, ಇದಷ್ಟು ಮಹಿತನ ಆಸೆ. ಅವಳ ಜೊತೆಲಿದ್ದವ್ರಿಗೆ ಗೊತ್ತು, 3 ಹೊತ್ತು ಹಾಡ್ತಾ ಇರ್ತಾಳೆ ಅವಳು ಮನೇಲಿ. ಯಾವುದೋ ಹೊಸ ಹಾಡು ಕೇಳಿದ್ರೆ ಅದನ್ನು ಕನ್ವರ್ಸ್ತಿರ್ತಾಳೆ. ಸೊ ಅವಳೊಳಗದಿದೆ, ಅದಕ್ಕೆ ನಾನು ಸಪೋರ್ಟ್ ಮಾಡ್ತಿದ್ದೀನಿ ಅಷ್ಟೇ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.